ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಆಗ್ತಾ ಇದೆ ಪ್ರಮಾಣ ವಚನ ಯಾವ ರೀತಿಯಾಗಿ ನೋಡ್ತೀವಿ? ಡಿ ಕೆ ಶಿವಕುಮಾರ್ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಈ 3 ವರ್ಷದಲ್ಲಿ ಸರ್ಕಾರ ಇತ್ತು ಮತ್ತು ಇಲ್ಲ, ಎರಡೂ ಆಗಿದೆ. ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನು ಈ 3 ವರ್ಷದಲ್ಲಿ ನಾವು ನೋಡಿದ್ದೀವಿ. ಕೇವಲ ಗ್ಯಾರಂಟಿಗಳ ತಮಟೆ ಹೊಡ್ಕೊಂಡು ನಾವು ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಹೇಳ್ತಾ ಬಂದಿದ್ದಾರೆ. ಇನ್ನು 2 ವರ್ಷನಾದರೂ ಕೂಡ ಒಂದು ಸರ್ಕಾರ ಅಂತ ನಡೀಲಿ, ರಾಜ್ಯದ ಜನಕ್ಕೆ ಒಂದಷ್ಟು ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಅದು ನಡೆಯೋದು ಎಷ್ಟು ಮಟ್ಟಿಗೆ ಗ್ಯಾರಂಟಿ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಈಗಾಗಲೇ ಅನೇಕ ಡಿಸ್ಪ್ಯೂಟ್ಗಳು ಶುರುವಾಗಿದ್ದಾವೆ, ಚರ್ಚೆಗಳು ಆಗ್ತಾಯಿದ್ದಾವೆ. ಶಿವಕುಮಾರ್ ಅವರಿಗೆ ಫ್ರೀ ಹ್ಯಾಂಡ್ ಸಿಗ್ತದ, ಫ್ರೀ ಹ್ಯಾಂಡನ್ನು ಉಪಯೋಗಿಸ್ಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಅವರು ಸರ್ಕಾರ ನಡೆಸ್ತಾರ ಅನ್ನುವಂಥದ್ದು ರಾಜ್ಯದ ಜನಕ್ಕೆ ಅನುಮಾನ ಇದೆ. ಕಾಂಗ್ರೆಸ್ಸಿಗೆ 139 ಮೆಜಾರಿಟಿಯನ್ನು ಕೊಟ್ಟ ನಂತರವೂ ಕೂಡ ರಾಜ್ಯವನ್ನು ಆಳೋದರಲ್ಲಿ, ಅಭಿವೃದ್ಧಿ ಮಾಡೋದರಲ್ಲಿ ವಿಫಲ ಹೊಂದಿದೆ ಈ ಸರ್ಕಾರ, ಕಾಂಗ್ರೆಸ್ಸು. ಇನ್ನು ಮುಂದೆ ಆದರೂ ಕೂಡ 1 ವರ್ಷ 1.5 ವರ್ಷ ಅಭಿವೃದ್ಧಿಯನ್ನು ಸಾಧಿಸಲಿ, ಬಾಕಿ ಬಿಲ್ಗಳನ್ನು ಕೊಡಲಿ, ರಾಜ್ಯ ಒಂದು ಪರಿವರ್ತನೆಯನ್ನು ಕಾಣಲಿ ಅಂತ ನಾನು ಹಾರೈಸ್ತೀನಿ. ಸಚಿವರು ಅನ್ನೋಂತ ಬಂದಾಗ ಈಗ ಸಿಎಂ ಆಯ್ಕೆ ಆಗಿದೆ, ಸಚಿವರ ಆಯ್ಕೆ ಇನ್ನೂ ಆಗಿದೆ. ಸಚಿವರಾದವರು ಹೇಗಿರಬೇಕು ಅನ್ನೋದು ಸರ್ ತಮ್ಮ ಅಭಿಪ್ರಾಯ? ಸರ್, ಸಚಿವರು ನಾನು ಹೇಳೋದು ಭ್ರಷ್ಟಾಚಾರ ಮುಕ್ತವಾಗಿದ್ದರೆ ಅವ್ರನ್ನ ನಾನು ಅಭಿನಂದಿಸ್ತೇನೆ. ಈ ಸರ್ಕಾರದಲ್ಲಿ ಹಣ ಕೊಡದೇ ಏನೂ ಆಗೋದಿಲ್ಲ. ಭ್ರಷ್ಟಾಚಾರ ಮೇರೆ ಮೀರಿ ನಡೆದಿದೆ. ಯಾವ ಕಾಂಟ್ರಾಕ್ಟ್ರನ್ನ ಕೇಳಿ ಏನು ಕೇಳಿ ಇವತ್ತು ಹಣ ರಿಲೀಸ್ ಮಾಡ್ಕೊಂಡು ಹೋಗಲಿಕ್ಕೆ 8% 10% ಕೇಳುವಂಥ ಒಂದು ಕ್ರಮ ಇವತ್ತು ನಡೆದಿದೆ. ಇದರ ಪರಿಣಾಮವಾಗಿ ಗುತ್ತಿಗೆದಾರರ ಕೆಲಸಕ್ಕೆ ಬರೋದಿಲ್ಲ, ಅರ್ಧಂಬರ್ಧಂ ಕೆಲಸ ಆಗಿ ಅಲ್ಲೇ ನಿಂತಿದೆ. ಹಾಗಾಗಿ ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ಡಿ ಕೆ ಶಿವಕುಮಾರ್ ಕೊಡ್ಬೋದಾ ಅಂತೇಳಿ ಹೇಳುವಂಥ ಅನುಮಾನವೂ ಕೂಡ ಎಲ್ಲರಲ್ಲೂ ಇದೆ. ಅಣ್ಣಾಮಲೈ ಅವರು ಪಕ್ಷ ಬಿಡ್ತಾ ಇದ್ದಾರೆ ಅನ್ನೋ ವಿಚಾರ ನಾನು ಕೂಡ ಮೀಡಿಯಾದಲ್ಲಿ ನೋಡಿದೆ. ತಮಿಳುನಾಡಿನ ಪರಿಸ್ಥಿತಿ ಏನು ಅಂತೇಳಿ ನನಗೆ ಅರಿವಿಲ್ಲ. ಅಣ್ಣಾಮಲೈ ಖಂಡಿತವಾಗೂ ಒಬ್ಬ ಬಹಳ ಒಳ್ಳೆಯ ಲೀಡರ್. ಅವರು ನಮ್ಮ ಹೈಕಮಾಂಡ್ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದು ಅಂತ ಹೇಳುವಂಥದ್ದು ನನಗೆ ಕಾಣ್ತದೆ. ರಾಜ್ಯಸಭೆ ಯಾವುದಕ್ಕಾದ್ರೂ ತೊಗೊಂಡು ಅವ್ರನ್ನ ಬಳಕೆ ಮಾಡ್ಕೊಳುತ್ತೆ, ಅವ್ರನ್ನ ಕೈ ಬಿಡೋದಿಲ್ಲ ಅಂತ ನನಗನ್ಸುತ್ತೆ. ಖಂಡಿತ ಇಲ್ಲ ಸರ್, ಅನುದಾನ ಏನೇನು ಬರಲಿಲ್ಲ. ಅವ್ರು 25 ಕೋಟಿ ಕೊಡ್ತೀನಿ ಅಂತ ಹೇಳಿದ್ನು ಕೂಡ ನಿನ್ನೆ ಮೊನ್ನೆವರೆಗೂ ರಿಲೀಸ್ ಮಾಡಲಿಲ್ಲ. ನನ್ನ ಕ್ಷೇತ್ರಕ್ಕಂತೂ ರಿಲೀಸ್ ಆಗಲಿಲ್ಲ. 25 ಕೋಟಿ, 50 ಕೋಟಿ ಆಡಳಿತ ಪಕ್ಷದ ಶಾಸಕರಿಗೆ, 25 ಕೋಟಿ ವಿರೋಧ ಪಕ್ಷದವರಿಗೆ ಅಂತ ಹೇಳಿದರು. ಅದು ಇನ್ನೂ ಕೂಡ ರಿಲೀಸ್ ಆಗಲಿಲ್ಲ. ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಾಗಲಿಲ್ಲ. SC STಗಳಿಗೆ ಖಂಡಿತ ಈ ರಾಜ್ಯದ ಮೇಲೆ ಕರಬಾರ ಹೇರಿದರು. ಡೀಸೆಲ್ ಪೆಟ್ರೋಲ್ ಮೇಲೆ 2-3 ಸರಿ ಟ್ಯಾಕ್ಸನ್ನು ರೈಸ್ ಮಾಡಿದ್ದಾರೆ, ಲಿಕ್ಕರ್ ಮೇಲೆ ರೈಸ್ ಮಾಡಿದ್ದಾರೆ, ಕರೆಂಟ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ, ಎಲ್ಲ ರೀತಿಯಿಂದ ಸುಲಿಗೆ ಮಾಡಿದ್ದಾರೆ ಹೊರತು ಅಭಿವೃದ್ಧಿಗೆ ಅದನ್ನು ಕೊಡಲಿಲ್ಲ. ಅಭಿವೃದ್ಧಿಯನ್ನು ಮುಟ್ಟಿಸೋದ್ರಲ್ಲಿ ವಿಫಲ ಆಗಿದ್ದಾರೆ. ಯಾವಾಗ ನೋಡಿದ್ರೂ ಕೂಡ ಖಜಾನೆ ಖಾಲಿ ಇದೆ. ಈ ಹಂತದಲ್ಲಿ ಇನ್ನು 1.5 ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಕಾಲದಲ್ಲಿ ಏನೋ ಪವಾಡ ಆಗುತ್ತೆ ಅನ್ನುವಂಥದ್ದನ್ನು ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.